ನಾವು ಪಡೆಯುವ ಗೌರವಕ್ಕಿಂತ ಕಾಪಾಡಿಕೊಳ್ಳುವ ಗೌರವ ದೊಡ್ಡದು. ಈ ಶ್ಲೋಕ ನಿಮ್ಗೆ ಆ ಸತ್ಯವನ್ನು ಹೇಳುತ್ತದೆ. ಬರ್ರಿ ನೋಡ ಆ ಶ್ಲೋಕ ಯಾವುದಂತ. ಸಂಪ್ರಾಪ್ತ ಮನಮಾನ ಯಸ್ತೇಜಸ ನ ಪ್ರವಾಂಜತಿ ಕಸ್ತಸ್ಯ ಪುರುಷಾರ್ಥೋ ಹಿ ಪುರುಷ ಸೌಲ್ಯಾಪ ತೇಜಸಂ. ಈ ಶ್ಲೋಕದ ಅರ್ಥ ಏನಂದ್ರ, ಯಾರು ತಾವು ಪಡೆದ ಮಾನ ಗೌರವವನ್ನು ತಮ್ಮ ತೇಜಸ್ಸಿನಿಂದ ಅಂದ್ರ ಗುಣ ಶೌರ್ಯ ವ್ಯಕ್ತಿತ್ವದಿಂದ ಕಾಪಾಡಿಕೊಳ್ಳಲಾರರೋ ಅಂಥ ವ್ಯಕ್ತಿಗೆ ಎಂತಹ ಪುರುಷಾರ್ಥವು ಅಂದ್ರೆ ಜೀವನದ ಸಾಧನೆ ನಿಜವಾದ ಮೌಲ್ಯ ಹೊಂದಿರುವುದಿಲ್ಲ. ಅಂದ್ರ ಗೌರವವನ್ನು ಪಡೆಯುವುದು ಸುಲಭ, ಆದರೆ ಅದನ್ನ ಕಾಪಾಡಿಕೊಳ್ಳಲು ಬೇಕಾದ ತೇಜಸ್ಸು ವ್ಯಕ್ತಿತ್ವ ಗುಣಶಕ್ತಿ ಎಲ್ಲರಲ್ಲಿ ಇರಲ್ಲ. ತೇಜಸ್ಸಿಲ್ಲದ ವ್ಯಕ್ತಿಯು ಎಲ್ಲ ಸಾಧನೆಗಳು ಖಾಲಿ ಆವರಣದಂತಾಗುತ್ತದೆ. ತೇಜಸ್ಸು ಇರಬೇಕಂದ್ರ ಶಿಸ್ತು ಮತ್ತು ಧೈರ್ಯ ಮತ್ತು ನಿಷ್ಠೆ ಮತ್ತು ಸತ್ಯತೆಯ ಮಿಶ್ರಣವನ್ನು ಹೊಂದಿರುವವನೇ ನಿಜವಾದ ತೇಜಸ್ಸು ಇರುವಂತ ವ್ಯಕ್ತಿ. ಈ ಶ್ಲೋಕದಲ್ಲಿ ನಮ್ಗೆ ಅನುಭವ ಆಗುವಂತ ಅಂದ್ರೆ ನಮ್ಮ ರಿಲೇಟೆಡ್ ಇರುವಂತ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ವ್ಯಕ್ತಿ ಯಾವುದ್ರಲ್ಲೂ ಆಗಲಿ, ಕೆಲಸದಲ್ಲಾಗಲಿ, ಸ್ನೇಹದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಎಲ್ಲ ಜಾಗದಲ್ಲೂ ತೇಜಸ್ಸು ಇದ್ದರೆ ಮಾತ್ರ ಜನ ಅವನನ್ನು ಗೌರವಿಸುತ್ತಾರೆ. ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವು ಯಾರ ಕಡೆ ಆದರೂ ಗೌರವವನ್ನು ಪಡೆದಿದ್ದೀರಾ, ಆದರೆ ಅದನ್ನು ಕಾಪಾಡ್ಕೋಬೇಕಾದ ಶಕ್ತಿ ನಿಮ್ಮ ಕಡೆ ಐತಾ? ಏನನ್ನೋದನ್ನ ಕಮೆಂಟ್ ಮಾಡ್ರಿ. ತೇಜಸ್ಸು ಇದ್ದರೆ ಯಶಸ್ಸು ಬಂದಿದೆ, ಆದರೆ ಯಶಸ್ಸು ಬಂದರೂ ತೇಜಸ್ಸು ಇಲ್ಲದಿದ್ದರೆ ಏನೂ ಉಳಿಯಲ್ಲ. ಅದನ್ನ ನಾವೀಗ ಒಂದು ಹಠ ಇರ್ತೈತಿ. ಹಠ ಇದ್ರೆ ನಮ್ಗೆ ಯಶಸ್ಸು ಬಂದೇ ಬರುತ್ತೆ. ಆದರೆ ಯಶಸ್ಸು ಬಂದು ಹಠ ಇಲ್ದಿದ್ರೆ ನಮ್ಮ ಹತ್ರ ಏನೂ ಉಳಿಯೋಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬನ್ನಿ 2ನೇ ಶ್ಲೋಕ ನೋಡೋಣ. ಮಾತು ಅದು ಕೇವಲ ಶಬ್ದ ಅಲ್ಲ, ಅದು ಭಾಗ್ಯವನ್ನು ನಿರ್ಮಿಸುವ ಶಕ್ತಿ. ಅದು ಯಾವ ಶ್ಲೋಕ ಅಂತ ನೋಡೋಣ ಬನ್ನಿ. ತಾಮುಂದಕ್ಕೆ ವಿಭು ಕರ್ಷತ್ಯ ಲಕ್ಷ್ಮೀಂ ಕೀರ್ತಿಂ ಸುತೆ ಧೂರುಧೋ ಲೀಲಾತಿ ಶುದ್ಧಾಂ ಶಾಂತಾಂ ಮಾತರಂ ಮಂಗಳಾನಾಂ ಧೇನುಂ ಧೀರಾಂ ಸುನೃತಾಂ ವಾಚಮಾಹಂ. ಈ ಶ್ಲೋಕದ ಅರ್ಥ ಏನಂದ್ರ, ಸುಳ್ಳು, ದುರುದ್ದೇಶ, ಕೆಟ್ಟ ಮಾತುಗಳು, ಕಾಮ, ದ್ವೇಷ, ಸುಳ್ಳು ವಾಕ್ಯಗಳು ನಮ್ಮ ಜೀವನಕ್ಕೆ ಒಂದು ದೌರ್ಭಾಗ್ಯ ಅವನ್ನು ಎಳೆಯುತ್ತವೆ. ಆದರೆ ಸುಮೃತವಾಕು ಅಂದರೆ ಸತ್ಯವಾದ, ಮೃದುವಾದ, ಶುಭಕರವಾದ, ಹಿತಕರವಾದ ಮಾತುಗಳು ಜೀವನಕ್ಕೆ ಕೀರ್ತಿ, ಶುಭ, ಮಂಗಳ ಮತ್ತು ಸಮಾಧಾನ ನೀಡುತ್ತವೆ. ಈ ಶ್ಲೋಕ ಏನು ಹೇಳುತ್ತದೆ ಅಂದ್ರೆ, ಮಾತಿನ ಗುಣವೇ ನಮ್ಮ ಭಾಗ್ಯವನ್ನು ನಿರ್ಧರಿಸುತ್ತದೆ. ಯಾರು ಸತ್ಯ, ಧೈರ್ಯ, ಶಾಂತಿ, ಮೃದುತ್ವ ಇರುವ ಮಾತುಗಳನ್ನು ಆಡುತ್ತಾರೋ ಅವರ ಮಾತುಗಳನ್ನು ಧೇನು ಅಂದ್ರೆ ಕಾಮಧೇನು ಎಲ್ಲ ಶುಭ ಕೀರ್ತಿಯನ್ನು ಕೊಡುವ ತಾಯಿ ಎಂದು ಜ್ಞಾನಿಗಳು ಹೇಳುತ್ತಾರೆ. ಸತ್ಯ ಮತ್ತು ಮೃದುವಾದ ವಾಕ್ಯಗಳು ಜೀವನವನ್ನೇ ಸುಖಕರವಾಗಿ ಮಾಡುತ್ತವೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ನಾವು ಒಳ್ಳೆ ಮಾತುಗಳು ನಮ್ಮ ಜೀವನನ ಬದಲಾಯಿಸ್ತಾವಂತ ಅಂತ ಹೇಳಿದರು. ನಿಮಗೂ ಅನಿಸ್ತದ
ಹಾಗಿದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಇದು ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಘಟನೆಗಳು ಇವು. ಅದರಾಗಿಂದ ನಾವೊಂದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಾತು ಒಬ್ಬರ ಮನಸ್ಸನ್ನು ಕಟ್ಟಬಹುದು ಅಥವಾ ಕಿತ್ತು ಹಾಕಬಹುದು. ಮಾತು ಒಬ್ಬರ ಮನಸ್ಸನ್ನು ಕಟ್ಟಿ ಹಾಕಬಹುದು ಅಥವಾ ಅವರ ಮನಸ್ಸಿನಲ್ಲಿ ನಮ್ಮಲ್ಲಿರೋ ಒಂದು ಜಾಗವನ್ನ ಕಿತ್ತು ಕೂಡ ಹಾಕಬಹುದು. ಹೌದಂತೀರೋ ಏನಂತೀರೋ? ಹಾಗಿದ್ರ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಕೋಪದಲ್ಲಿ ಹೇಳಿದ ಒಂದು ಮಾತು ನಮ್ಮ ಜೀವನಕ್ಕೆ ಅಲಕ್ಷ್ಮಿ ದುರ್ಭಾಗ್ಯ ತರುವಂಥದ್ದು. ಇದನ್ನ ನೀವು ಒಪ್ತೀರಾ? ಇವತ್ತಿನ ವಿಡಿಯೋದಾಗ ಈ ಶ್ಲೋಕದಾಗ ಮಾತಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ ಹೇಳಿದಾರು. ಅದ ವಿಡಿಯೋ ಮುಗಿಸೋ ಟೈಮ್ನಾಗ ಮಾತಂದ್ರೆ ಹೆಂಗಿರ್ಬೇಕು ಮಾತು ಅನ್ನೋದನ್ನ ಹೇಳ್ಬಿಟ್ಟು ಇದು ಮಾಡ್ತೀನಿ. ಸತ್ಯ ಮೃದುವಾದ ಮಾತು, ಇದು ಕಾಮಧೇನು ಹಾಲಿನಂತೆ ನಮ್ಮ ಜೀವನಕ್ಕೆ ಶುಭ ತರುತ್ತೆ ಅಂತ ಹೇಳ್ಬಿಟ್ಟ ಇವತ್ತಿನ ವಿಡಿಯೋದಾಗ 2 ಶ್ಲೋಕಗಳನ್ನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮತ್ತು ಮುಂದೆ ಬರುವಂಥ ವಿಡಿಯೋದಾಗ ಇನ್ನೂ ಅದ್ಭುತವಾಗಿರುವಂಥ ಶ್ಲೋಕ ಮತ್ತು ಅದರ ಅರ್ಥಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.